ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಧ್ಯಾನಿಗಳೇ, ಆತ್ಮೀಯ ವೇದಾಂತಿಗಳೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಹಿಂದಿನ ವಿಡಿಯೋದಲ್ಲಿ, ಅಂದರೆ 25ನೇ ವಿಡಿಯೋದಲ್ಲಿ ನಾವು 197 ಸೂತ್ರಗಳನ್ನು ನೋಡಿದೆವು. ಒಟ್ಟು 550ರಲ್ಲಿ, ಅಥವಾ 2ನೇ ಅಧ್ಯಾಯದ 2ನೇ ಪಾದದ 26 ಸೂತ್ರಗಳನ್ನು ನೋಡಿದೆವು. ಇವತ್ತಿನ ವಿಡಿಯೋದಲ್ಲಿ ನಾವು ಮುಂದಿನ ಸೂತ್ರವನ್ನು ನೋಡೋಣ. ಅಂದರೆ 2ನೇ ಅಧ್ಯಾಯದ 2ನೇ ಪಾದದ 27ನೇ ಸೂತ್ರ, ಅಂದರೆ 555ರಲ್ಲಿ 198ನೇ ಸೂತ್ರವನ್ನು ನೋಡೋಣ, ಏನು ಹೇಳ್ತಾರೆ ಅಂತ. ನಾವು ಈಗ ಬೌದ್ಧರ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈಗ ನೋಡಿ, ಮುಂದಿನ ಸೂತ್ರ ಹೇಳುತ್ತೆ, ಉದಾಸೀನಾನಾಂ ಅಪಿ ಚೈವಂ ಸಿದ್ಧಿ. ಉದಾಸೀನಾನಾಂ ಅಪಿ ಚೈವಂ ಸಿದ್ಧಿ. ಅಕಸ್ಮಾತ್ ನಾವು ಈ ಜಗತ್ತು ಪರಮಾತ್ಮನ ಇನ್ವಾಲ್ವ್ಮೆಂಟ್ ಇಲ್ಲದೇ ಆಗಿದೆ ಅಂತ ಬೌದ್ಧರ ಸಿದ್ಧಾಂತವನ್ನು ಒಪ್ಪಿದರೆ ಅದು ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಈ ಜಗತ್ತಿನಲ್ಲಿ ಯಾವುದನ್ನು ಸೃಷ್ಟಿ ಮಾಡಬೇಕಿದ್ದರೂ ಚೈತನ್ಯದ ಅವಶ್ಯಕತೆ ಇದೆ. ಬೌದ್ಧರು ಹೇಳ್ತಾರೆ ಚೈತನ್ಯದ ಅವಶ್ಯಕತೆ ಇಲ್ಲ, ಜಡದಿಂದಲೇ ನಾವು ಸೃಷ್ಟಿ ಮಾಡಬಹುದು. ಅಥವಾ ಆತ್ಮ ಅಂತ ಒಂದು ಇದ್ದರೆ ಅದು ಕ್ಷಣಿಕ, ಅದು ತುಂಬ ಹೊತ್ತು ಅದು ಇರೋದಿಲ್ಲ. ಅದು ಬರುತ್ತೆ, ಮತ್ತು ಒಂದು ಥಾಟ್ ಆದಮೇಲೆ, ಒಂದು ವಿಷಯ ಆದಮೇಲೆ, ಅನುಭವ ಆದಮೇಲೆ ಸತ್ತೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಸಲ ಥಾಟ್ ಬಂದಾಗ, ಅನುಭವ ಬಂದಾಗ ಅದು ಬರುತ್ತೆ. ಹಾಗಾಗಿ ಅದು ನಿತ್ಯ ಅಲ್ಲ, ಅನಿತ್ಯ ವಸ್ತು. ಅನಿತ್ಯ ಅಂತ ಅವರು ಹೇಳ್ತಾರೆ. 2 ಜಡ ವಸ್ತುಗಳನ್ನು ಒಟ್ಟಿಗೆ ತರುವುದರಿಂದ ಯಾವ ಹೊಸ ವಸ್ತುವಿನ ಸೃಷ್ಟಿಯೂ ಆಗುವುದಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಬೌದ್ಧರ ಸಿದ್ಧಾಂತದ ಪ್ರಕಾರ ಚೇತನದ ಸಹಾಯವಿಲ್ಲದೆಯೇ ಜಡದಿಂದ ಜಗತ್ತು ಸೃಷ್ಟಿಯಾಗುತ್ತದೆ. ಇದು ವೇದಾಂತಿಗಳು ಒಪ್ಪುವ ಮಾತಲ್ಲ. ಹಾಗಾಗಿ ವೇದಾಂತಿಗಳು ಹೇಳ್ತಾರೆ, ಬೌದ್ಧರ ವಿಚಾರವು ವೇದ ಸಮ್ಮತವಾಗಿಲ್ಲ, ಶ್ರುತಿ ಸಮ್ಮತವಾಗಿಲ್ಲ, ಅನುಭವ ಸಮ್ಮತವಾಗಿಲ್ಲ, ಸ್ಮೃತಿ ಸಮ್ಮತವೂ ಆಗಿಲ್ಲ. ಹಾಗಾಗಿ ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಮುಂದಿನ 28ನೇ ಸೂತ್ರ ಬರುತ್ತೆ, ನಾಭಾವ ಉಪಲಬ್ಧೇ. ಬೌದ್ಧರು ಹೇಳುವಂತೆ ಯಾವ ವಸ್ತುವಿನ ಜ್ಞಾನವು ಮನಸ್ಸಿನಲ್ಲಿ ಮೂಡುವುದಿಲ್ಲವೋ ಆ ವಸ್ತುವು ಇಲ್ಲ. ಅಂದರೆ ಯಾವ ವಸ್ತು ಎದುರಿನಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಆ ವಸ್ತು ಎದುರಿನಲ್ಲಿ ಇದ್ದರೂ ಆ ವಸ್ತುವಿನ ಜ್ಞಾನ ಮನಸ್ಸಿನ ಮೇಲೆ ಬೀಳದಿದ್ದರೆ ಆ ವಸ್ತುವೇ ಜಗತ್ತಲ್ಲಿಲ್ಲ ಅಂತ ಅವರು ಹೇಳ್ತಾರೆ. ಇದು ಬೌದ್ಧರವಾದ ತಪ್ಪು ಅಂತ ವೇದಾಂತಿಗಳು ಹೇಳ್ತಾರೆ. ಅವರು ಹೇಳ್ತಾರೆ, ಹೇಗೆಂದರೆ ಅದು ನಮ್ಮ ಮನಸ್ಸಿನಲ್ಲಿ ದಾಖಲಾಗದೇ ಇರಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ವಸ್ತುವೇ ಇಲ್ಲ ಎಂದು ಹೇಳುವಂತಿಲ್ಲ. ನಮ್ಮ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಆ ವಸ್ತು ದಾಖಲಾಗಿಲ್ಲ ಅಂತ ಹೇಳ್ಬೋದು. ನನ್ನ ದೃಷ್ಟಿಯಲ್ಲಿ ಆ ವಸ್ತು ಇಲ್ಲ ಅಂತ ಹೇಳ್ಬೋದೇ ವಿನಃ ಆ ವಸ್ತುವೇ ಇಲ್ಲ ಅಂತ ಬೌದ್ಧರು ಹೇಳಿದ್ರೆ ಅದು ಒಪ್ಪಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದು ಬೇರೆಯವರ ಮನಸ್ಸಿನಲ್ಲಿ ದಾಖಲೆ ಆಗಬಹುದು. ಆ ವಸ್ತು ಹೊರಗೆ ಒಂದು ವಸ್ತು ಇದೆ ಅಂದರೆ ನನ್ನ ಮನಸ್ಸಲ್ಲಿ ದಾಖಲೆ ಆಗಲಿಲ್ಲ ಅಂದ ಮಾತ್ರಕ್ಕೆ ಆ ವಸ್ತುವೇ ಇಲ್ಲ ಅಂತ ನೀವು ಹೇಳುವಾಗಿಲ್ಲ. ಬೇರೆಯವರು ಇದ್ದರೆ ಅವರ ಮನಸ್ಸಲ್ಲಿ ಯಾವುದು ದಾಖಲೆ ಆಗಿರ್ಬೋದು. ಹಾಗಾಗಿ ಸಾಂಖ್ಯರ ಈ ವಾದ ತಪ್ಪು. ಏಕೆಂದರೆ ಅವರು ಇಂಡಿವಿಜುವಲ್ ಮೈಂಡನ್ನು ಗಣನೆಗೆ ತಗೊಳ್ತಾ ಇದ್ದಾರೆ. ಅವರು ಒಬ್ಬ ವ್ಯಕ್ತಿಗೆ ಒಂದು ಮನಸ್ಸು ಅನ್ನುವ ಹಾಗೆ, ಎಲ್ಲ ವ್ಯಕ್ತಿ ಭೇದ ಇದ್ದ ಹಾಗೆ ಬೇರೆ ಬೇರೆ ಮನಸ್ಸುಗಳು ಅಂತ ಒಂದು ಕಡೆ ಹೇಳಿದ್ದರು. ಅವರು ಹಾಗೆ ಹೇಳಿದ್ರು ಸಹ ಬೇರೆ ಬೇರೆ ಮನಸ್ಸು ಅಂತ ಹೇಳಿದಾಗ ನಿನ್ನ ಮನಸ್ಸಿಗೆ ಗೋಚರ ಆಗಿಲ್ಲ ಅನ್ನೋದಾದರೆ ಇಡೀ ಜಗತ್ತಲ್ಲಿ ಆ ವಸ್ತುವೇ ಇಲ್ಲ ಅಂತ ಹೇಳಿದರೆ ಹೇಗೆ? ಅದನ್ನು ವೇದಾಂತಿಗಳು ಒಪ್ಪೋದಿಲ್ಲ.
ಅವರು ಇಂಡಿವಿಜುವಲ್ ಮೈಂಡ್ ಬೇರೆ, ಇಂಡಿವಿಜುವಲ್ ಮೈಂಡಿಗಿಂತ ಬೇರೆಯಾಗಿರುತ್ತದೆ ಎಂದು ಹೇಳುತ್ತಾರೆ. ಅಂದರೆ ಏನು? ಇಂಡಿವಿಜುವಲ್ ಮೈಂಡೇ ಬೇರೆ. ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂದರೆ ವ್ಯಕ್ತಿಗೆ ಮನಸ್ಸು ಬೇರೆ ಬೇರೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಮೈಂಡ್ ಪ್ರಿನ್ಸಿಪಲ್ ಪ್ರಕಾರ, ಮೈಂಡ್ ಸಿದ್ಧಾಂತದ ಪ್ರಕಾರ ಏನೆಂದರೆ ಎಲ್ಲ ಇಂಡಿವಿಜುವಲ್ ಮೈಂಡ್ಗಳು ಒಂದೇ ಆಗಿರುತ್ತವೆ. ಎಲ್ಲ ಇಂಡಿವಿಜುವಲ್ ನೋಡಿ, ಎಲ್ಲ ಜೀವಾತ್ಮನು ಒಂದೇ ಆಗಿರ್ತಾನೆ. ಬೇರೆ ಬೇರೆ ದೇಹಗಳಲ್ಲಿ ಅವನು ಬೇರೆ ಬೇರೆ ರೂಪವನ್ನು ಧರಿಸಿ ಕಾಣಿಸ್ಕೊಳ್ತಾನೆ. ಹಾಗೆ ಇಲ್ಲಿ ಹೇಳ್ತಾರೆ ವೇದಾಂತಿಗಳು, ನೀವು ಅಂದ್ಕೊಂಡ ಹಾಗಲ್ಲ, ಎಲ್ಲ ಇಂಡಿವಿಜುವಲ್ಲು ಮೈಂಡುಗಳು ಒಂದೇ, ಅಲ್ಲಿರೋದು ಒಂದೇ ಮನಸ್ಸು ಮೈಂಡುಗಳು. ಆದರೆ ವಿಷಯ ಯಾಕೆ ಹಾಗಾದರೆ ಹಾಗೆ ಚೇಂಜ್ ಆಗುತ್ತೆ, ಅದೇ ನಾವು ಒಪ್ಪೋದು ಅಂತ ನಮಗೆ ಸಂಶಯ ಬರುತ್ತೆ. ಆ ಮೈಂಡ್ ಬೇರೆ ಬೇರೆಯ ಪೊಸಿಷನ್ನಲ್ಲಿ ವರ್ಕ್ ಮಾಡ್ತದೆ. ದೇಹದ ಬೇರೆ ಬೇರೆ ಪೊಸಿಷನ್ನಲ್ಲಿ ಬೇರೆ ಬೇರೆ ಪೊಸಿಷನ್ನಲ್ಲಿ ಕಾಣಿಸಿಕೊಂಡಾಗ ಅದು ಬೇರೆ ಬೇರೆ ಥರ ಕೆಲಸ ಮಾಡುತ್ತದೆ. ಹಾಗಾಗಿ ನಮಗೇನನ್ಸುತ್ತೆ, ಹಾಗಾಗಿ ಅವರಿಗನ್ಸುತ್ತೆ ಈ ಮನಸ್ಸು ಬೇರೆ ಬೇರೆ ಆಗಿದೆ ಅಂತ. ಮನಸ್ಸು ಒಂದೇ ಆಗಿದೆ, ಆದರೆ ದೇಹದಲ್ಲಿ ಮನಸ್ಸು ಇಲ್ಲಿ ತಲೆಯಲ್ಲಿ ವರ್ಕ್ ಮಾಡಿದಾಗ ಅದು ಬೇರೆ ಥರ ವರ್ತಿಸುತ್ತೆ. ಹೃದಯದಲ್ಲಿ ಒಬ್ಬನಿಗೆ ವರ್ಕ್ ಮಾಡಿದ್ರೆ ಅದು ಬೇರೆ ಥರ ಅನಿಸುತ್ತೆ. ದೇಹದ ಬೇರೆ ಬೇರೆ ಭಾಗಗಳಲ್ಲಿ ವರ್ಕ್ ಮಾಡಿದಾಗ ಅದಕ್ಕೆ ಅನುಸಾರವಾಗಿ ಬೇರೆ ಬೇರೆಯಾಗಿ ಕಾಣಿಸುತ್ತದೆ ವಿನಃ ಮನಸ್ಸು ಒಂದೇ ಅಂತ ವೇದಾಂತಿಗಳು ಹೇಳ್ತಾರೆ. ಮುಂದಿನ ಸೂತ್ರ ಹೇಳುತ್ತೆ, ನಾಭಾವ ಉಪಲಬ್ಧೇಹೇ. ಅವರು ಹಾಗಾಗಿ ಅವರೇನು ಹೇಳೋದು, ಹಾಗಾಗಿ ಜಗತ್ತು ಸುಳ್ಳು ಅಂತ ಅವರು ಹೇಳ್ತಾರೆ. ಜಗತ್ತು ಸುಳ್ಳು ಅಂತ ಅವರು ಹೇಳ್ತಾರೆ. ವೇದಾಂತಿಗಳು ಜಗತ್ತು ಸುಳ್ಳು ಅಂತ ಹೇಳೋಲ್ಲ. ಇಲ್ಲಿ ವ್ಯತ್ಯಾಸ ಇದೆ. ಅವರು ಜಗತ್ತು ಇದೆ, ಪರಬ್ರಹ್ಮ ಜ್ಞಾನಿಗೆ ಪರಬ್ರಹ್ಮದ ದೃಷ್ಟಿ ಇರೋದರಿಂದ, ಪಾರಮಾರ್ಥಿಕ ದೃಷ್ಟಿ ಇರೋದರಿಂದ ಅವನು ಜಗತ್ತಿನ ಮೇಲೆ ವ್ಯಾವಹಾರಿಕ ಜ್ಞಾನವನ್ನು ಬಿಟ್ಟು ಪಾರಮಾರ್ಥಿಕವಾಗಿ ಅವನು ಮುಂದುವರಿಯೋದ್ರಿಂದ ಅವನಿಗೆ ಜಗತ್ತು ಕಾಣದ ಹಾಗೆ ಆಗತ್ತೆ. ಪರಬ್ರಹ್ಮ ಮಾತ್ರ ಅವನಿಗೆ ಎಲ್ಲೆಲ್ಲೂ ಕಾಣಿಸುತ್ತೆ ಅಂತ ವೇದಾಂತಿಗಳು ಹೇಳೋದು. ಆದರೆ ಬೌದ್ಧರು ಹೇಳೋದೇನು, ಜಗತ್ತೇ ಸುಳ್ಳು, ಜಗತ್ತಿಲ್ವೇ ಇಲ್ಲ ಅಂತ ಅವರು ಹೇಳ್ತಾರೆ. ಇದನ್ನು ನೋಡಿ ಕೆಲವರು ಅಂದ್ಕೊಳ್ತಾರೆ ಬೌದ್ಧರು ಹೇಳೋದು, ವೇದಾಂತಿಗಳು, ಶಂಕರ ವೇದಾಂತಿಗಳು ಹೇಳೋದು ಒಂದೇ ಅಲ್ಲ. ಸರಿಯಾಗಿ ನೋಡಿದ್ರು ಒಂದೇ ಅಲ್ಲ. ಅವರು ಹೇಳ್ತಾರೆ ಜಗತ್ತೇ ಮಿಥ್ಯೆ ಅಂತ ಹೇಳ್ತಾರೆ. ಶಂಕರ ವೇದಾಂತಿ, ಅದ್ವೈತ ವೇದಾಂತಿಗಳು ಜಗತ್ತು ಮಿಥ್ಯೆ ಅಂತ ಹೇಳೋಲ್ಲ. ಜಗತ್ತು ವ್ಯಾವಹಾರಿಕ ಸತ್ಯವಾಗಿದೆ. ಈ ಮೂರು ಸತ್ಯಗಳಲ್ಲಿ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಆಧ್ಯಾತ್ಮಿಕ ಸತ್ಯ, ಪರಮ ಸತ್ಯ ಅಂತ ನೀವೇನು ಹೇಳ್ತೀರೋ, ಪರಮ ಸತ್ಯದಲ್ಲಿ ನೋಡಿದಾಗ ಇರೋದು ಪರಬ್ರಹ್ಮ ಮಾತ್ರ. ಜಗತ್ತು ಕಾಣಿಸಿಕೊಳ್ಳುತ್ತದೆ, ಅದು ವ್ಯಾವಹಾರಿಕ ಸತ್ಯ ಇರಬಹುದು ಅಂತ ಹೇಳ್ತಾರೆ. ನಾಭಾವ ಉಪಲಬ್ಧೇಹೇ, ಈ ಸೂತ್ರದ ಪ್ರಕಾರ ಬೌದ್ಧರು ಹೇಳುವಂತೆ ಯಾವ ವಸ್ತುವಿನ ಜ್ಞಾನವು ಮನಸ್ಸಿನಲ್ಲಿ ಮೂಡುವುದಿಲ್ಲವೋ ಆ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಅವರು ಹೇಳ್ತಾರೆ. ಈ ವಾದವನ್ನು ತಪ್ಪು ಅಂತ ವೇದಾಂತಿಗಳು ಹೇಳ್ತಾರೆ. ಅದು ನಮ್ಮ ಮನಸ್ಸಿನಲ್ಲಿ ದಾಖಲಾಗಿಲ್ಲ ಅನ್ನೋ ದೃಷ್ಟಿಯನ್ನು ನೋಡಿದಾಗ ಎಲ್ಲೂ ಆ ವಸ್ತುವೇ ಇಲ್ಲ ಅಂತ ಹೇಳುವಾಗಿಲ್ಲ ಅಂತ. ಮುಂದಿನ ಸೂತ್ರ ಇದನ್ನೇ ಹೇಳುತ್ತೆ, ವೈಧರ್ಮ್ಯಾಚ ನ ಸ್ವಪ್ನಾವದಿತ್ 29ನೇ ಸೂತ್ರ ಹೇಳ್ತದೆ ನೋಡಿ. ಸ್ವಪ್ನ ಸ್ಥಿತಿಯನ್ನು, ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ ಮತ್ತು ಸುಷುಪ್ತಿ ಸ್ಥಿತಿ, ಈ ಮೂರು ಸ್ಥಿತಿಗಳು ನಮ್ಮಲ್ಲಿ ಇದೆ. ಸ್ವಪ್ನ ಸ್ಥಿತಿಯನ್ನು ಕಂಪೇರ್ ಮಾಡಿದಾಗ ಜಾಗೃತ ಸ್ಥಿತಿಯಲ್ಲಿ ನಾವು ನೋಡುವ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಗುಣಗಳಾಗಿರುತ್ತವೆ. ಸ್ವಪ್ನದಲ್ಲಿ ನಮಗೆ ಬೇರೆ ಬೇರೆ ವಸ್ತುಗಳು ಕಾಣಿಸುತ್ತೆ, ನಾವೇ ಕಾಣಿಸ್ಕೊಳ್ತೇವೆ. ಒಂದೊಂದು ಸಲ ನಾವು ಓಡೋದು ಕಾಣಿಸುತ್ತೆ, ನದಿಯಲ್ಲಿರೋದು ಕಾಣಿಸುತ್ತೆ, ಗುಡ್ಡ ಇರೋದು ಕಾಣಿಸುತ್ತೆ. ಆದರೆ ಜಾಗೃತ ಸ್ಥಿತಿಯಲ್ಲಿ ನಾವು ನೋಡುವ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಗುಣದಕ್ಕೆ ಆಗಿರುತ್ತೆ. ನದಿಯ ಗುಣವೇ ಬೇರೆ, ಬೆಟ್ಟದ ಗುಣವೇ ಬೇರೆ, ಕಲ್ಲಿನ ಗುಣವೇ ಬೇರೆ, ಮಣ್ಣಿನ ಗುಣವೇ ಬೇರೆ, ಡಿಫ್ರೆಂಟ್ ನೇಚರ್. ಹಾಗಾಗಿ ನಾವು ಸ್ವಪ್ನದಲ್ಲಿ ಕಾಣುವ ವಸ್ತುಗಳಂತೆ ಜಾಗೃತ ಸ್ಥಿತಿಯಲ್ಲಿ ಕಾಣುವ ವಸ್ತುಗಳು ಮಿಥ್ಯಾ ಎಂದು ಹೇಳುವಂತಿಲ್ಲ.
ಜಾಗೃತ ಸ್ಥಿತಿಯಲ್ಲಿ ಕಾಣುವ ವಸ್ತುಗಳು ಮಿಥ್ಯ ಅಂತ ವೇದಾಂತಿಗಳು ಹೇಳ್ತಾ ಇಲ್ಲ. ಯಾಕೆಂದರೆ ಬೇರೆಯವರ ಸ್ವಪ್ನದ ವಸ್ತುಗಳಿಗೂ ನನ್ನ ಕನಸಿನಲ್ಲಿ ಕಾಣುವ ವಸ್ತುಗಳಿಗೂ ಯಾವುದೇ ಸಂಬಂಧ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕನಸು ಬರುತ್ತೆ. ಹಾಗೆಯೇ ಜಾಗೃತ ಸ್ಥಿತಿಯಲ್ಲಿ ನನಗೆ ಕಾಣುವ ಜಗತ್ತಿನ ಆಬ್ಜೆಕ್ಟಿಗೂ ಬೇರೆಯವರಿಗೆ ಕಾಣುವ ಕ್ರಾಸ್ ವರ್ಲ್ಡ್ ಆಬ್ಜೆಕ್ಟಿಗೂ ಸಂಬಂಧವಿಲ್ಲ ಎಂದು ಬೌದ್ಧರ ವಾದ. ಬೌದ್ಧರು ಹೇಳ್ತಾರೆ ಸಂಬಂಧ ಇಲ್ಲ. ಆದರೆ ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಇದ್ದರೆ ಮಾತ್ರ ಇದು ಸಾಧ್ಯ ಎಂದು ವೇದಾಂತ ಹೇಳುತ್ತದೆ. ಏಕೆಂದರೆ ಮನಸ್ಸಿನಲ್ಲಿ ಆ ವಸ್ತುವಿನ ಸಂಸ್ಕಾರವಾಗಬೇಕಾದರೆ ಆ ವಸ್ತು ಹೊರಗೆ ಇರಲೇಬೇಕು. ಈಗ ಹೊರಗೆ ಇಲ್ಲದ ವಸ್ತು ಮನಸ್ಸಿನಲ್ಲಿ ಸಂಸ್ಕಾರವನ್ನು ಹೊಂದುವುದಿಲ್ಲ. ಆದರೆ ಬೌದ್ಧರು ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಇರಬೇಕಾಗಿಲ್ಲ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಸಂಸ್ಕಾರ ಇರಬೇಕಾದ್ರೆ ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಇರಬೇಕಾಗಿಲ್ಲ ಅಂತ ಬೌದ್ಧರು ಹೇಳಿದರೆ, ವೇದಾಂತಿಗಳು ಹೇಳ್ತಾರೆ ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಇದ್ದರೆ ತಾನೇ ಮನಸ್ಸಿನಲ್ಲಿ ಅದೊಂದು ಇಂಪ್ರೆಷನ್ ಬರೋದು. ಹಾಗಾಗಿ ನಿಮ್ಮ ವಾದವನ್ನು ಒಪ್ಪುವುದಿಲ್ಲ ಅಂತ ಅವರ ವಾದವನ್ನು ಪೂರ್ತಿಯಾಗಿ ತಳ್ಳಿಗೆ ಹಾಕ್ತಾರೆ. ಮುಂದಿನ 201ನೆಯ ಸೂತ್ರ ಹೇಳುತ್ತೆ, ಅಂದರೆ 2ನೇ ಪಾದದ 30ನೇ ಸೂತ್ರ ಹೇಳುತ್ತೆ, ನ ಭಾವ ಅನುಪಲಬ್ಧೇ. ಯಾವುದು ನಮಗೆ ಮೊದಲೇ ಗೊತ್ತಿರುವುದಿಲ್ಲವೋ ಅದನ್ನು ಈಗ ನೋಡಿದರೂ ನಮಗೆ ರಿಕಾಗ್ನೈಸ್ ಮಾಡಲಿಕ್ಕಾಗೋದಿಲ್ಲ. ನೋಡಿ, ಇದೊಂದು ನಮಗೆ ರಿಕಾಗ್ನೈಸ್ ನಮ್ಮ ಮೈಂಡಿಗೆ ಒಂದು ವಸ್ತುವನ್ನು ನೋಡಿದ ಕೂಡಲೇ ಆಗಬೇಕು ಅಂದರೆ ಅದು ನಮಗೆ ಮೊದಲೇ ಗೊತ್ತಿರಲೇಬೇಕು. ಈ ಜನ್ಮದಲ್ಲಿ ಗೊತ್ತಿರ್ಬೋದು ಅಥವಾ ಹಿಂದಿನ ಜನ್ಮಗಳಲ್ಲಿ ಆ ವಸ್ತುವಿನ ಪರಿಚಯ ನಮಗೆ ಇರ್ಬೋದು. ಈಗ ನೋಡುತ್ತಿರೋ ವಸ್ತುಗಳ ಅನುಭವವಿಲ್ಲದಿದ್ದರೆ ಈಗ ಅದು ನಮಗೆ ರಿಕಾಗ್ನೈಸ್ ಆಗುವುದಿಲ್ಲ. ಅಂದರೆ ಈಗ ನಾನು ಯಾವುದೊಂದು ವಸ್ತುವನ್ನು ನೋಡ್ತೇನೆ, ನನಗೆ ಹಿಂದೆ ಅದರ ಅನುಭವ ಇಲ್ಲ ಮತ್ತು ನನ್ನ ಇಂಪ್ರೆಷನ್ನಲ್ಲಿಲ್ಲ ಅದು. ಆದರೆ ಈಗಿನ ವಸ್ತುಗಳು ನನಗೆ ಅದು ಏನು ಅಂತ ಗೊತ್ತಾಗೋದಿಲ್ಲ. ಅಥವಾ ಹಿಂದಿನ ಜನ್ಮಗಳಲ್ಲಾದರೂ ಅದರ ಅನುಭವ ಇದ್ದರೇನೆ ಈಗ ರಿಕಾಗ್ನೈಸ್ ಆ ವಸ್ತುವಿನ ಪರಿಚಯ, ರಿಕಾಗ್ನೈಸ್, ಐಡೆಂಟಿಟಿ ಆಗುತ್ತದೆ. ಹಾಗಾಗಿ ಹೊರಗಿನ ಜಗತ್ತು ಇರುವುದು ಮುಖ್ಯ. ಹಾಗಾಗಿ ಹೊರಗಿನ ಜಗತ್ತು ಇರಬೇಕು, ಆಗಲೇ ಐಡೆಂಟಿಫಿಕೇಷನ್ ಆಗೋದು. ಈ ಜಗತ್ತು ಪರಬ್ರಹ್ಮವೇ ಹೊರತು ಬೇರೇನೂ ಅಲ್ಲ. ಈ ಜಗತ್ತು ಪರಬ್ರಹ್ಮವೇ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳೋದು ಯಾರು? ವೇದಾಂತಿಗಳು. ಮುಂದಿನ ಸೂತ್ರ ಹೇಳುತ್ತೆ, ಕ್ಷಣಿಕತ್ವಾಚ. ಬೌದ್ಧರು ಹೇಳುವ ಅನುಭವಗಳಿಗೆ ಹಿಂದಿನ ಜನ್ಮದ ಅಥವಾ ಈಗಿನ ಜನ್ಮದ ವಾಸನೆಗಳೇ ಕಾರಣ. ಯಾವುದಕ್ಕೆ? ಅನುಭವಗಳಿಗೆ. ಆ ವಾಸನೆಗಳು ಬುದ್ಧಿಯಲ್ಲಿರುತ್ತವೆ ಅಂತ ಅವರು ಹೇಳ್ತಾರೆ. ಆ ವಾಸನೆಗಳು ಎಲ್ಲಿ ಸ್ಟೋರ್ ಆಗಿರ್ತವೆ? ಬುದ್ಧಿಯಲ್ಲಿರುತ್ತವೆ. ಮತ್ತು ಬುದ್ಧಿಯು ಕ್ಷಣಿಕ ಅಂದರೆ ಈಗ ಇದ್ದದ್ದು ಆಮೇಲೆ ಇರೋದಿಲ್ಲ ಅಂತ. ನಿತ್ಯ ಅಲ್ಲ, ಅದು ಅನಿತ್ಯ, ತುಂಬ ಅನಿತ್ಯ. ಬುದ್ಧಿಯು ಕ್ಷಣಿಕವಾಗಿದ್ದರೆ, ಅಂದರೆ ಬುದ್ಧಿಯು ಬರುವುದು ಹೋಗುವುದು. ಹೀಗಾದರೆ ಬೌದ್ಧರು ಹಾಗೆ ಬರುವುದು ಹೋಗುವುದು ಅಂತ ಹೇಳ್ತಾರೆ. ಹೀಗಾದರೆ ವಾಸನೆಗಳು ಬುದ್ಧಿಯಲ್ಲಿ ಸಂಗ್ರಹಿಸಲ್ಪಡುತ್ತವೆ ಅಂತ ನೀವು ಹೇಳೋದು ಹೇಗೆ ಸಾಧ್ಯ? ಸಂಗ್ರಹಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕ್ಷಣಿಕ, ಬರುತ್ತೆ ಹೋಗುತ್ತೆ, ಹೋಗೋದು ಉಳಿಯೋದಿಲ್ಲ ಅಂದರೆ ಬುದ್ಧಿಯಲ್ಲಿ ಹೇಗಿರುತ್ತದೆ? ಹಾಗಾಗಿ ವೇದಾಂತಿಗಳು ಈ ಕ್ಷಣಿಕ ವಿಜ್ಞಾನವಾದವನ್ನು ಒಪ್ಪುವುದಿಲ್ಲ. ಹಾಗೂ ಈ ಕ್ಷಣಿಕ ವಿಜ್ಞಾನವಾದ ಜಗತ್ತಿನ ಸೃಷ್ಟಿಗೆ ಕಾರಣವೆಂದು ಹೇಳುವ ಈ ಬೌದ್ಧ ಸಿದ್ಧಾಂತವನ್ನು ಒಪ್ಪಲಾಗುವುದಿಲ್ಲ ಅಂತ ಹೇಳ್ತಾರೆ. ಕೊನೆಯಲ್ಲಿ 32ನೇ ಸೂತ್ರ ಹೇಳುತ್ತೆ, ಸರ್ವ ಅರ್ಥ ಅನುಪಪತ್ತೇಶ್ಚ. ಸರ್ವ ಅರ್ಥ ಅನುಪಪತ್ತೇಶ್ಚ. ಹಾಗಾಗಿ ಯಾವ ರೀತಿಯಿಂದ ನೋಡಿದರೂ, ಎಲ್ಲ ರೀತಿಯಿಂದ ಈವರೆಗೆ ನಾವು ಡಿಸ್ಕಸ್ ಮಾಡಿದೆವಲ್ಲ, ಎಲ್ಲ ರೀತಿಯಿಂದ ನಾವು ಗಮನಿಸಿದಾಗ ಈ ಬೌದ್ಧ ಮತದ ಸಿದ್ಧಾಂತವನ್ನು, ಅಂದರೆ ಕ್ಷಣಿಕವಾದ ಅಥವಾ ವಿಜ್ಞಾನವಾದ ಅಥವಾ ಶೂನ್ಯವಾದ, ಅದನ್ನು ಅವರು ಹೇಳ್ತಾರೆ. ಇವುಗಳನ್ನೆಲ್ಲ ನೋಡಿದಾಗ ಒಟ್ಟಾರೆ ಜಗತ್ತಿನ ಸೃಷ್ಟಿಗೆ ಇವುಗಳು ಯಾವುವು
ಕಾರಣವೆಂದು ವೇದಾಂತಿಗಳು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ ಅಂದರೆ ಅಲ್ಲಿ ಪರಬ್ರಹ್ಮ ತತ್ವವನ್ನು ಅವರು ಹೇಳೋದಿಲ್ಲ. ನಾವು ವೇದಾಂತಿಗಳು ಏನು ಹೇಳ್ತಾರೆ, ಇರುವುದೊಂದೇ ಪರಬ್ರಹ್ಮ, ಅದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ಅದು ನಿಮಿತ್ತ ಕಾರಣವೂ ಅದೇ ಉಪಾದಾನ ಕಾರಣವೂ ಅದೇ ಅಂತ ನಾವು ಹೇಳಿದ್ರೆ, ಅವರು ಪರಬ್ರಹ್ಮ ತತ್ವ ಇದೆ ಅಂತ ಒಪ್ಪಲ್ಲ. ಅವರು ಹೇಳೋದು ಜಡ ಮಾತ್ರ ಇರೋದು, ಪ್ರಕೃತಿ ಮಾತ್ರ ಇರೋದು. ಈ ಬೌದ್ಧ ಮತವನ್ನು ಅನೇಕ ಜನರು ಜಗತ್ತಿನಲ್ಲಿ ಅನುಸರಿಸ್ತಾರೆ. ಎಷ್ಟೋ ಸಲ ಬೌದ್ಧ ಮತದ ಒಳಗೆ ಹೋಗದೆ ಮೇಲಿನ ಧ್ಯಾನ ಪದ್ಧತಿಗಳನ್ನು ನೋಡಿ ಅನೇಕರು ಬೌದ್ಧ ಮತವನ್ನು ಈ ಪ್ರಪಂಚದಾದ್ಯಂತ ಅನುಸರಿಸ್ತಾರೆ. ಈ ಮತವು ಧ್ಯಾನದ ಅನೇಕ ರೀತಿಗಳನ್ನು, ಟೆಕ್ನಿಕ್ಸ್ಗಳನ್ನು ಬೋಧಿಸುತ್ತದೆ. ಅಂದರೆ ನೋಡಿ, ಉದಾಹರಣೆಗೆ ವಿಪಶ್ಯನ, ಆನಾಪಾನಸತಿ ಮುಂತಾದ ಧ್ಯಾನ ಸಾಧನೆಗಳಿಂದ, ಪ್ರಾಣಾಯಾಮದಿಂದ ಧ್ಯಾನ ಮಾಡುವಾಗ ಮಾತ್ರ ಚಿತ್ತವೃತ್ತಿ ನಿರೋಧ ಆಗತ್ತೆ. ಅಂದರೆ ಯೋಚನಾರಹಿತ ಸ್ಥಿತಿ ಬರುತ್ತೆ, ಮನಸ್ಸಿನಲ್ಲಿ ಯಾವುದೇ ಯೋಚನೆ ಇಲ್ಲದಂತೆ ಆಗುತ್ತದೆ. ಯಾವಾಗ? ಧ್ಯಾನ ಮಾಡುವ ಸಮಯದಲ್ಲಿ ಮಾತ್ರ. ಅನಂತರ ಧ್ಯಾನದಿಂದ ಎದ್ದಾಗ ಮತ್ತೆ ಯೋಚನೆಗಳು ಬರುತ್ತವೆ. ಹಾಗಾಗಿ ನಮಗೆ ವೇದಾಂತ ಶಾಸ್ತ್ರದ ಮೂಲಕ ರಿಯಾಲಿಟಿ ಅಂದರೆ ಏನು, ಸತ್ಯ ಏನು, ಸ್ವಸ್ವರೂಪ ನಮ್ಮದು ಏನು ಅಂತ ನಿಶ್ಚಿತವಾಗುವುದೊಂದೇ ಮೋಕ್ಷಕ್ಕೆ ದಾರಿಯಾಗಿದೆ ಅಂತ ವೇದಾಂತಿಗಳು ಹೇಳ್ತಾರೆ. ನೀವು ಕ್ಷಣಿಕವಾದವನ್ನು, ಶೂನ್ಯವಾದವನ್ನು ಬರೀ ಧ್ಯಾನ ಮಾಡೋದ್ರಿಂದ, ಧ್ಯಾನ ಮಾಡೋ ಸಮಯದಲ್ಲಿ ಮಾತ್ರ ಯೋಚನಾರಹಿತ ಸ್ಥಿತಿಯನ್ನು ಪಡೆಯುವುದರಿಂದ ಮೋಕ್ಷ ಸಾಧ್ಯ ಇಲ್ಲ. ಮೋಕ್ಷ ಸಾಧ್ಯ ಆಗಬೇಕಂದ್ರೆ ನಿಮ್ಮ ಸ್ವಸ್ವರೂಪ ಸಂಧಾನದ ಮೂಲಕ ಆಗಬೇಕು, ವಿಚಾರ ಮಾರ್ಗದ ಮೂಲಕ ಆಗಬೇಕು, ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಆಗಬೇಕು ಅಂತ ವೇದಾಂತಿಗಳು ಹೇಳ್ತಾರೆ. ಹೀಗೆ ಈ ಬೌದ್ಧ ಮತ ನೋಡಲು ಚೆನ್ನಾಗಿದ್ದಂತೆ ತೋರಿದರೂ, ನೋಡಲಿಕ್ಕೆ ಹೊರಗೆ ಇದು ಚೆನ್ನಾಗಿದೆ, ಅನೇಕ ಧ್ಯಾನದ ಟೆಕ್ನಿಕ್ಗಳಿವೆ ಅಂತ ತೋರಿದರು, ಅವರು ಹೊರಗಿನ ಉಡುಗೆ ತೊಡುಗೆ ಮತ್ತು ತಲೆಬೋಳಿಸುವಿಕೆ, ಯಾರು ಮಾಂಕ್ಗಳು ಮುಂತಾದವರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಬೌದ್ಧ ಮತವನ್ನು ಇಲ್ಲಿ ಸಂಪೂರ್ಣವಾಗಿ ನಿರಾಕರಿಸಲಾಗಿದೆ. ಹಾಗಾಗಿ ಈವರೆಗೆ ನಾವು ಒಟ್ಟಾರೆಯಾಗಿ ಸಾಂಖ್ಯ ಸಿದ್ಧಾಂತವನ್ನು ನಿರಾಕರಿಸಿ ಆಯಿತು, ವೈಶೇಷಿಕ ಸಿದ್ಧಾಂತವನ್ನು ನಿರಾಕರಿಸಿ ಆಯಿತು, ಬೌದ್ಧ ಸಿದ್ಧಾಂತವನ್ನು ನಿರಾಕರಿಸಿ ಆಯಿತು. ಯಾಕಂದರೆ ಇದು ವೇದಾಂತಿಗಳ ಹತ್ತಿರ ಸಹ ಬರೋದಿಲ್ಲ, ಇದು ವೇದಾಂತಿಗಳ ಹತ್ತಿರವೂ ಬರೋಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಜೈನ ಸಿದ್ಧಾಂತ ಮತ್ತು ಉಳಿದ ಕೆಲವು ಸಿದ್ಧಾಂತಗಳು ಏನು ಹೇಳ್ತವೆ ಅಂತ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್.